ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ನಾನು ಬೆಂಗಳೂರಿಂದ KR ಪುರಂ ಭಾಗದ ಒಂದು ಪ್ರೇಮ ಎಂಟರ್ಪ್ರೈಸಸ್ ಅಂತ ಒಂದು ಸೈಬರ್ ಸೆಂಟರ್ ಇಟ್ಕೊಂಡಿದ್ದೀನಿ. ಅಲ್ಲಿ ನಾನು ಜಿ ಸೇವಾ ಹಾಗೂ ಮತ್ತು CSC ಸೆಂಟರ್ ಹೊಂದಿದ್ದೀನಿ. ಇಲ್ಲಿ ನಾವು ಮಾಡುವಂಥ ಸೈಬರ್ ಸೆಂಟರ್ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ, ಇ ಸ್ಟ್ಯಾಂಪ್ ಆಗಲಿ, ಪ್ಯಾನ್ ಕಾರ್ಡ್ಸ್, ಆಧಾರ್ ಕಾರ್ಡ್ ಕರೆಕ್ಷನ್ಸ್ ಎಲ್ಲ ನಾವು ಈ ಸೈಬರ್ ಸೆಂಟರ್ ಪ್ರೇಮ ಎಂಟರ್ಪ್ರೈಸಸಲ್ಲಿ ಪ್ರೊಪ್ರೈಟರಾಗಿ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಮಾಡಿರೋ ಉದ್ದೇಶ ಏನಂದರೆ, ಸುಮಾರು ಜನ ಬಂದು ಸರ್ ನಮಗೆ ಪ್ಯಾನ್ ಕಾರ್ಡ್ ಆನ್ಲೈನಲ್ಲೇ ಅಪ್ಲೈ ಮಾಡೋದಾ, ನಮ್ಮದು ಸ್ವಲ್ಪ ಕರೆಕ್ಷನ್ಸ್ ಇದೆ, ಏನು ಮಾಡೋದು ಗೊತ್ತಾಗಲ್ಲ, ಇಲ್ಲಿ ಬರೋಕ್ಕಾಗಲ್ಲ, ನಾವು ಸ್ವಲ್ಪ ದೂರ ಇದ್ದೀವಿ ಸರ್, ಆಗುತ್ತಾ, ಹೆಂಗೆ ಆನ್ಲೈನಲ್ಲಿ ಹೆಂಗೆ ಮಾಡೋದು, ಸ್ವಲ್ಪ ಗೈಡ್ ಮಾಡಿ ಅಂತ ತುಂಬ ಜನ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ನಿಮ್ಮಲ್ಲಿ ಇತ್ತು ಅಂದರೆ ಖಂಡಿತ ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲೈ ಆಗ್ಬೋದು. ಮೇಜರ್ 18 ಇಯರ್ಸ್ ಆದಮೇಲೆ ಪ್ಯಾನ್ ಕಾರ್ಡ್ ಮಾಡ್ಕೊಬೋದು, ಮೈನರಲ್ಲೂ ಮಾಡ್ಕೊಬೋದು. ಪ್ಯಾನ್ ಕಾರ್ಡ್ ಬೇಕಾಗಿರೋ ದಾಖಲೆಗಳು ಅಂದರೆ ಡಾಕ್ಯುಮೆಂಟ್ ಏನಂದರೆ, ಒಂದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ, 1-2 ಫೋಟೋ ಇಟ್ಕೊಳ್ಳಿ, ಮತ್ತು ಸಿಗ್ನೇಚರ್ ಮಾಡುವಂತಹ ಒಂದು ಫಾರ್ಮ್ ಫಿಲ್ ಮಾಡಿಕೊಂಡು ಅದು ಸ್ಕ್ಯಾನ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಪ್ಯಾನ್ ಕಾರ್ಡ್ ವಿತಿನ್ 15 ಡೇಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಗೆ ಬರುತ್ತೆ. ಅದೇ ಹೇಳಿದ್ನಲ್ಲ, ಏನಂದರೆ ಇಷ್ಟು ದೂರ ಇರೋ ಕಾರಣ ನಾವು ಬರೋಕ್ಕಾಗಲ್ಲ ಸರ್, ನೀವೇ ಏನಾದರೂ ಮಾಡೋಕ್ಕಾಗತ್ತಾ, ನೀವೇ ಎಲ್ಲ ಸಬ್ಮಿಟ್ ಮಾಡಿ ಅದೇನಿದೆಯೋ ಆನ್ಲೈನ್ ಪೇಮೆಂಟ್ ನಾವು ಮಾಡ್ತೀವಿ ಅಂದರೆ ಖಂಡಿತ ಅದು ಕೂಡ ನಾವು ಮಾಡ್ಬೋದು. ಏನಿಲ್ಲ, ನಿಮ್ಮದು ಪ್ಯಾನ್ ಕಾರ್ಡ್ ಮಾಡಬೇಕಂದಾಗ ನಿಮ್ಮದು ಒಂದು ಆಧಾರ್ ಕಾರ್ಡ್ ಮತ್ತು 2 ಫೋಟೋ, ಸಿಗ್ನೇಚರ್ ಒಂದು ಪೇಪರಲ್ಲಿ ಸಿಗ್ನೇಚರ್ ಮಾಡಿ ನೀವು ನನಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಹಾಕ್ತೀನಿ. ನಮ್ಮದು ಆನ್ಲೈನ್ದು ಏನಿದೆ ಪೇಮೆಂಟದು ಇಲ್ಲಿ ಮಾಡ್ಕೊಬೋದು. ನೀವು ಕಳಿಸಿರೋ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ನಿಮ್ಮದು ತಂದೆ ಹೆಸರಾಗಲಿ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ಅದೇ ರೀತಿ ನಿಮಗೆ ಪ್ಯಾನ್ ಕಾರ್ಡಲ್ಲಿ ಬರೋ ಥರ ನಾನು ಮಾಡಿಕೊಡ್ತೀನಿ. ಮತ್ತು ನಿಮ್ಮ ವಾಟ್ಸಪ್ ಮುಖಾಂತರ ನನಗೊಂದು ಹಾಯ್ ಅಂತ ಕಳಿಸಿ ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ವಿವರ ಕೊಡ್ತೀನಿ. ಆ ಡಾಕ್ಯುಮೆಂಟ್ ನೀವು ಸೆಂಡ್ ಮಾಡಿದ ತಕ್ಷಣ ವಿತಿನ್ 24 ಅವರ್ಸಲ್ಲಿ ನಿಮ್ಮದು ಅಪ್ಲಿಕೇಶನ್ ಫಿಲ್ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲೈ ಆಗಿದೆ ಅಂತ. ಮತ್ತು ವಿತಿನ್ 15 ಡೇಸಲ್ಲಿ ನಿಮಗೆ PVC ಕಾರ್ಡ್ ನಿಮಗೆ ಆಧಾರ್ ಕಾರ್ಡ್ ಅಡ್ರೆಸ್ ಇರೋ ಜಾಗಕ್ಕೆ ನಿಮಗೆ ಬರುತ್ತೆ. ಇಷ್ಟೇ ಸಿಂಪಲ್. ನೀವೇನು ಬರೋ ಅವಶ್ಯಕತೆ ಇಲ್ಲ, ಆನ್ಲೈನಲ್ಲಿ ಮಾಡಿದ್ರೂ ಆಗುತ್ತೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಏನೇ ಸರ್ವಿಸ್ ಇದ್ದರೂ, ಆನ್ಲೈನ್ ಸರ್ವಿಸ್ ಇದ್ದರೂ ದಯವಿಟ್ಟು ಆ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಕೂಡ ಮಾಡ್ಬೋದು. ಸೇಮ್ ನಂಬರ್ ವಾಟ್ ಯು ಆರ್ ಸೀಯಿಂಗ್ ದರ್. ಆ್ಯಂಡ್ ಇದೇ ಥರ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಅಷ್ಟು ಸಿಂಪಲ್ಲಾಗಿ ನಾನು ಹೇಳಿ ಮುಗ್ತಿದ್ದೀನಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಮಾಡಬೇಕು.